ನಿರ್ಮಾಣದ ಹೆಸರಿನಲ್ಲಿ ಮಳಖೇಡ್ ಕೋಟೆಯ ಕಳಪೆ ಕಾಮಗಾರಿ ಮಾಡಿರುವ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ ರವಿ ಎನ್ ದೇಗಾಂವ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಷ್ಟ್ರಕೂಟರ ಹೆಮ್ಮೆಯ ರಾಜಧಾನಿ ಕನ್ನಡದ ಮೊದಲನೇ ಕೃತಿ ಕವಿರಾಜ ಮಾರ್ಗ ನೀಡಿದ ಪುಣ್ಯಭೂಮಿ ಮಳಖೇಡ ಕೋಟೆಯನ್ನ ಪುನರ್ ನಿರ್ಮಾಣದ ಹೆಸರಿನಲ್ಲಿ ಕಳಪೆ ಕಾಮಗಾರಿ ಮಾಡಿ ಕರ್ನಾಟಕ ಇತಿಹಾಸಕ್ಕೆ ಅಪಚಾರ ಎಸಗಿರುವ ಕ್ರಮವನ್ನು ಕರ್ನಾಟಕ ನಿರ್ಮಾಣ ಸೇನೆ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ರಾಷ್ಟ್ರಕೂಟ ಹೆಮ್ಮೆಯ ರಾಜಧಾನಿ ಮಳಖೇಡ್ ಕೋಟೆಯನ್ನು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಯಾಕಪ್ಪ ಅಂತಂದರೆ ಕಳಪೆ ಕಾಮಗಾರಿ ಆಗಿದ್ದರಿಂದ ಮಾಧ್ಯಮ ಮಿತ್ರರಿಗೆ ಇದ್ರ ಬಗ್ಗೆ ಸಂಪೂರ್ಣ ಗೊತ್ತಿದೆ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ನಾವು ಹೋದ ಸಾರಿನೂ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಹೋರಾಟ ಕೂಡ ಮಾಡಿದ್ದೀವಿ. ಅಭಿವೃದ್ಧಿ ಮಾಡಿರಿ, ಸ್ವಚ್ಛತೆ ಮಾಡಿರಿ, ಮತ್ತು ಕೋಟೆ ಕಡೆ ಗಮನ ಹರಿಸ್ರಿ. ರಾಜಕಾರಣಿಗಳಿಗೆ ಏನಾದರೂ ಇತಿಹಾಸ ಗೊತ್ತಿಲ್ಲ ಅಂದರೆ ಇತಿಹಾಸವನ್ನು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ತಿಳಿಸ್ಕೊಟ್ಟಿದ್ದೀವಿ. ಮೊನ್ನೆ ಮಳೆ ಬಂದಾಗ ಕೋಟೆಯನ್ನು ಬಿದ್ದು ಹೋಗ್ತದೆ. ಒಂದೇ ಸಾರಿ ಅಲ್ಲ, 2 ಸಾರಿ ಬಿದ್ದೋಗ್ಯ ಸರ್. ಆದರೂ ಕೂಡ ಇವತ್ತು ಅಲ್ಲಿನ ಅಧಿಕಾರಿ ಕೂಡ ಗಮನ ಹರಿಸಿಲ್ಲ, ರಾಜಕಾರಣಿ ಕೂಡ ಗಮನ ಹರಿಸಿಲ್ಲ. ಇದಕ್ಕೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಯಾರು ಗುತ್ತಿಗೆದಾರರ ಆಧಾರದ ಮೇಲೆ ಅದನ್ನು ಕೆಲಸ ಮಾಡಿಸಿದ್ರೆ ಅದನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಇದಕ್ಕೆ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಲೋಕಾಯುಕ್ತರಿಗೆ ದೂರು ಕೊಡ್ತಾ ಇದ್ದೇವೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕಂತ ನನಗೆ ಗೊತ್ತಾಯಿದೆ. ರವಿ ದೇಗಾಂವ್, ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ. ವಿಶ್ವವಿದ್ಯಾಲಯದಲ್ಲಿ ಏನು ಮಳಖೇಡ್ ರಾಜಧಾನಿಯ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡೋಂಥ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಹೋರಾಟ ಮಾಡಿದ್ದೀವಿ. ಅಲ್ಲಿನ VC ಅವರಿಗೂ ಕೂಡ ನಾವು ಮನವಿ ಕೊಟ್ಟಿದ್ದೀವಿ, ಮತ್ತು ಅಲ್ಲಿನ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ. ಯಾಕಪ್ಪ ಅಂತಂದರೆ ಕವಿರಾಜ ಮಾರ್ಗ ರಾಷ್ಟ್ರಕೂಟ ಹೆಮ್ಮೆಯ ಅರಸ ಇತಿಹಾಸವನ್ನು ಈ ವಿದ್ಯಾರ್ಥಿಗಳಿಗೆ ಈ ಭಾಗದ ಇತಿಹಾಸವನ್ನು ಗೊತ್ತಾಗಲಿ ಅಂತ ನಾವು 10 ಸಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಮತ್ತೊಂದು ವಿಷಯ, ರೈಲ್ವೆ ವಿಮಾನ ನಿಲ್ದಾಣ ಯಾವಾಗ ಪ್ರಾರಂಭ ಆಗ್ಯದ ಆವಾಗಲಿಂದ ಕರ್ನಾಟಕ ನವನಿರ್ಮಾಣ ಸೇನೆ ಅಮೋಘ ವರ್ಷ 31 ಹೆಸರಿಡುವಂತೆ ಹೋರಾಟ ಕೂಡ ಮಾಡಿದ್ದೀವಿ. ಸರ್ಕಾರ ಒತ್ತಾಯ ಮಾಡಿದ್ದೀವಿ. ಲೋಕಸಭಾ ಸದಸ್ಯರಾದಂಥ ರಾಧಾಕೃಷ್ಣ ಸಾಹೇಬ್ರಿಗೆ ನಾನು ಹೋಗಿ 2-3 ಸಾರಿ ಅವ್ರ ಗಮನಕ್ಕೂ ತಂದಿದ್ದೀನಿ. ಮುಂದಿನ ಕೂಡ ಅಲ್ಲಿ ಲೋಕಸಭಾ ಏನು ಕೇಂದ್ರ ಸರ್ಕಾರದಲ್ಲಿ ಅಧಿವೇಶನದಲ್ಲಿ ಇದನ್ನು ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತಂತ ಹೇಳಿದ್ದಾರೆ. ಅದರಂತೆ ಇವತ್ತು ಮಾಡ್ತಾರಂತ ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಅಮೋಘ ವರ್ಷ ನೃಪತುಂಗನ ಹೆಸರು ವಿಮಾನ ನಿಲ್ದಾಣಕ್ಕೆ ಇಟ್ಟರೆ ಅದು ಸೂಕ್ತ ಆಗ್ತದಂತ ನನ್ನ ಅಭಿಪ್ರಾಯ ಇದೆ. ಯಾಕಂದರೆ ಇದು ರಾಜ್ಯರ ಮನಿತನ, ರಾಜ್ಯರ ಆಡಳಿತ ಆಗೋದ್ರಿಂದ ಅಮೋಘ ವರ್ಷನ ಇತಿಹಾಸ ಭಾಳ ದೊಡ್ಡದಿದೆ. ಅದನ್ನು ರಾಜಕಾರಣಿಗಳನ್ನು ಯಾರು ಗೊತ್ತಿಲ್ಲ ಅವರಂಥವ್ರು ಕೂಡ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ಬಳಿ ಇತಿಹಾಸ ಗೊತ್ತಿದೆ. ಅದನ್ನು ಇತಿಹಾಸ ಕೂಡ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.